ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶಿವ್ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಬಂತು. ನಮ್ಮ ಮಗ ಅಥವಾ ಮಗಳು ಯಾರಾದರೂ ಇರ್ಬೋದು, ಅವ್ರಿಗೆ ರೆಡಿ ಮಾಡಬೇಕು, ಸುಂದರವಾಗಿ ಅಲಂಕಾರ ಮಾಡಬೇಕು, ಕೃಷ್ಣನ ಥರದ ರಾಧನ ಥರ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಹಾಗೇನೆ ನಾನು ನನ್ನ ಮಗನಿಗೆ ಕೃಷ್ಣ ಮಾಡ್ತಾಯಿದ್ದೀನಿ. ಅದಕ್ಕೆ ಮನೇಲೇ ಒಂದು ಪೇಟ ಮತ್ತು ಒಂದು ಕೊಳಲು ರೆಡಿ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಇರೋ ವಸ್ತುಗಳಿಂದ ಸುಂದರವಾದ ಪೇಟ ಮತ್ತು ಕೊಳಲನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಮೊದಲು ಪೇಟ ಮಾಡ್ತಾಯಿದ್ದೀನಿ. ಪೇಟಕ್ಕೆ ಏನೇನು ಬೇಕಂತ ತೋರಿಸ್ತೀನಿ. ಅದಕ್ಕೆ ಒಂದು ಕಾರ್ಡ್ಬೋರ್ಡು ಮತ್ತು ಮನೇಲಿ ಯಾವುದಾದ್ರೂ ಬಟ್ಟೆ ಇರುತ್ತಲ್ಲ, ಬ್ಲೌಸ್ ಪೀಸ್ ಇರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಸೀರೆದಲ್ಲಿ ಉಳ್ಕೊಂಡಿರೋ ಬಟ್ಟೆ ಇರ್ಬೋದು, ಆ ಥರ ಬಟ್ಟೆ ಮತ್ತು ಒಂದು ಸೂಜಿ ದಾರ, ಇಲ್ಲಾಂದರೆ ಫೆವಿಕೋಲ್ ಆಗ್ಬೋದು. ಮತ್ತು ಒಂದು 2-3 ಸಾರಿ ಪಿನ್ ತೊಗೋತಾ ಇದ್ದೀನಿ. ಇವಾಗ ಆ ಕಾರ್ಡ್ಬೋರ್ಡಿಂದ ನಿಮ್ಮ ಮಗನ ತಲೆ ಸೈಜ್ ನೋಡಿಕೊಂಡು ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡು ಅದಕ್ಕೆ ರೋಲ್ ಮಾಡಿಕೊಂಡು ಒಂದು ಸ್ಟೆಪ್ಲರ್ ಪಿನ್ ಹೊಡ್ಕೊತಾ ಇದ್ದೀನಿ. ಹೊಡ್ಕೊಂಡಾದಮೇಲೆ ಅದು ಕಾರ್ಡ್ಬೋರ್ಡ್ ಕಾಣದೇ ಇರೋ ಥರ ಅದಕ್ಕೆ ಬಟ್ಟೆಯಿಂದ ಫುಲ್ ಕವರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಈ ಥರ ಆದಮೇಲೆ ಒಂದು 3 ಪೀಸ್ ಬಟ್ಟೆಗಳನ್ನು ಕಟ್ ಮಾಡಿಕೊಂಡು ಅದಕ್ಕೆ ಫುಲ್ ರೋಲಾಗಿ ಸುತ್ತಕೊಂಡು ಆ 3ರಿಂದನೂ ಜಡೆ ಥರ ಹಾಕೋತಾ ಇದ್ದೀನಿ. ಇಲ್ಲಿ ಯಾರ್ದಾದ್ರೂ ಹೆಲ್ಪ್ ಬೇಕಾಗುತ್ತೆ. ನಾನಿಲ್ಲಿ ನನ್ನ ಮಗ ಮನೇಲೇ ಇದ್ದ, ಅವನಿಗೆ ಹಿಡ್ಕೊಳಕೊಟ್ಟು ಜಡೆ ಥರ ಹಾಕ್ಕೊಂಡೆ. ಜಡೆ ಹಾಕಿರೋದನ್ನು ಇವಾಗ ಇದ್ರ ಮೇಲೆ ಸೂಜಿ ದಾರದಿಂದ ಸ್ಟಿಚ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಫೆವಿಕೋಲ್ ಏನಾದರೂ ತೊಗೊಂಡು ಇದ್ರ ಮೇಲೆ ನೀಟಾಗಿ ಅಂಟಿಸ್ಕೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಥರ ಮಾಡ್ಕೋಬೋದು. ಮತ್ತು ಇನ್ನೂ ಎರಡು ಬಟ್ಟೆಗಳನ್ನು ತೊಗೊಂಡು ಅದಕ್ಕೆ ಈ ಥರ ಫುಲ್ ರೋಲಾಗಿ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಯಾರಾದರೂ ಹೆಲ್ಪ್ ಬೇಕಾಗುತ್ತೆ ಮುಂದೆ ಆ ಬಟ್ಟೆ ಹಿಡ್ಕೊಳ್ಳೋಕ್ಕೆ. ನಾನು ನನ್ನ ಮಗನ ಹೆಲ್ಪ್ ತೊಗೋತಾ ಇದ್ದೀನಿ. ಇವತ್ತು ಫುಲ್ ಎಲ್ಲ ಕೆಲಸಕ್ಕೂ ನನ್ನ ಮಗನೇ ಹೆಲ್ಪ್ ಮಾಡ್ತಾ ಇದ್ದೀನಿ. ಈ ಥರ ರೋಲ್ ಆದಮೇಲೆ ಈ ರೋಲ್ನ ಕೂಡ ಪೇಟದ ಮೇಲೆ ಅಂಟಿಸ್ಕೋಬೇಕು. ನಾನಿಲ್ಲಿ ಸೂಜಿ ದಾರದಿಂದ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದು ಈ ಥರ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಇವಾಗಲೇ ನೀವು. ಇನ್ನು ಈ ಕಡೆ ಖಾಲಿ ಇದೆ ನೋಡಿ, ಅಂಟಿಸಿರೋ ಜಾಗದಲ್ಲಿ, ಸ್ಟಿಚ್ ಮಾಡಿರೋ ಜಾಗದಲ್ಲಿ ಇದನ್ನು ಕವರ್ ಮಾಡೋಕ್ಕೆ ನನ್ನ ಹತ್ರ ಹೂಗಳಿದ್ವು. ಈ ಥರ ಹೂಗಳನ್ನ ಇಲ್ಲಿ ಅಂಟಿಸ್ಕೊತಾ ಇದ್ದೀನಿ. ಇದು ಒಂಥರ ಲುಕ್ ಕಾಣಿಸುತ್ತೆ, ಆಮೇಲೆ ಆ ಜಾಗ ಕವರ್ ಮಾಡ್ದಂಗೂ ಆಗುತ್ತೆ ಅಂತ ಇಲ್ಲಿ ನಾನು ಒಂದು 6 ಹೂಗಳನ್ನು ಅಂಟಿಸ್ಕೊಂಡೆ. ನೀವು ಯಾವ ಕಲರ್ ಬೇಕಾದರೂ ತೊಗೋಬೋದು. ಇಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ಬಟ್ಟೆ, ಹೂವು ಏನು ಬೇಕಾದರೂ ತೊಗೋಬೋದು. ನನ್ನ ಹತ್ರ ಇದೇ ಹೂವು, ಇದೇ ಕಲರ್ ಬಟ್ಟೆ ಇತ್ತು, ಅದಕ್ಕೆ ನಾನು ಈ ಥರ ಯೂಸ್ ಮಾಡಿಕೊಂಡೆ. ಕೊನೆಯದಾಗಿ ಇಲ್ಲಿ ನಾನು ಸಾರಿ ಪಿನ್ ಇರುತ್ತಲ್ಲ, ನೆರಿಗೆಗೆ ಹಾಕೋದು, ಆ ಥರ ಪಿನ್ಗಳನ್ನು ಇಲ್ಲಿ 3 ಪಿನ್ಗಳನ್ನು ನಾನಿಲ್ಲಿ ಚುಚ್ಕೋತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಬಿಂದಿ ಕೂಡ ಹಚ್ಕೋಬೋದು. ನೋಡಿ, ಎಷ್ಟು ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಈ ಪೇಟ. ಇದಕ್ಕೆ ಪಗಡಿ ಅಥವಾ ಕಿರೀಟನೂ ಅಂತಾರೆ. ನೋಡಿ, ಫೈನಲ್ ಲುಕ್ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಮನೇಲಿ ಆರಾಮಾಗಿ ಮಾಡ್ಕೋಬಹುದು. ಇನ್ನು ಇವಾಗ ಕೊಳಲ್ ಮಾಡೋಣ. ಕೊಳಲ್ ಮಾಡೋಕ್ಕೆ 2 ಪೇಪರು ಮತ್ತು ಒಂದು ಸ್ವಲ್ಪ ಲೇಸ್ ಇರುತ್ತೆ, ಸಾಕು, ಮುಗ್ದೆ ಹೋಯ್ತು, ಆರಾಮಾಗಿ ಮಾಡ್ಬೋದು. ಪೇಪರ್ ಒಂಚೂರು ಈ ಥರ ರೋಲಾಗಿ ಮಾಡ್ಕೋಬೇಕು. ರೋಲ್ ಮಾಡಿಕೊಂಡು ಇದ್ರದ್ದು ಎಕ್ಸ್ಟ್ರಾ ಭಾಗನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಮಣಿಗಳನ್ನ ನಾನು ದಾರಕ್ಕೆ ಪೊಣಿಸ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಇದಕ್ಕೆ ನೀಟಾಗಿ ಕಟ್ಕೊತಾ ಇದ್ದೀನಿ. ಕಟ್ಕೊಂಡಾದ್ಮೇಲೆ ಇದಕ್ಕೆ ಫುಲ್ಲು ಲೇಸಿಂದ ಮೇಲೆ ಕವರ್ ಮಾಡ್ಕೋಬೇಕು.
ಗೋಲ್ಡನ್ ಕಲರ್ ಮತ್ತು ಸಿಲ್ವರ್ ಕಲರ್ ಎರಡನ್ನೂ ಅಂಟಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ದು ಕಲರ್ ಲೇಸ್ ಇದೆ ಅದನ್ನು ಯೂಸ್ ಮಾಡ್ಕೋಬೋದು. ಲೇಸ್ ಇಲ್ಲ ಅಂದರೆ ಪ್ಯಾಕಿಂಗ್ ಪೇಪರ್ ಬರುತ್ತಲ್ಲ, ಗಿಫ್ಟ್ ಪ್ಯಾಕಿಂಗು, ಆ ಥರ ಪೇಪರಿಂದನೂ ನೀವು ಇಲ್ಲಿ ಕವರ್ ಮಾಡ್ಕೋಬೋದು. ಅನ್ಕೋಬೋದು ಅಂಗಡಿಲಿ ಎಷ್ಟು ಬೇಕೋ ಅಷ್ಟು ವೆರೈಟೀಸ್, ಎಷ್ಟು ಬೇಕೋ ಅಷ್ಟು ಸುಂದರವಾದ ಕೊಳಲು ಪೇಟ ಎಲ್ಲ ಸಿಗುತ್ತೆ, ಈ ಥರ ಯಾಕೆ ಕಷ್ಟಪಡ್ಬೋದು ಅಂತ. ಆದರೆ ನಾವೇ ಮಾಡಿರೋ ಖುಷಿ ಇರುತ್ತಲ್ಲ ಅದೇ ಬೇರೆ. ನಾವೇ ಮನೇಲಿ ರೆಡಿ ಮಾಡಿ ನಮ್ಮ ಮಗುಗೆ ಇದನ್ನೆಲ್ಲ ಹಾಕಿ ರೆಡಿ ಮಾಡೋದ್ರಿಂದ ಆಗೋ ಖುಷಿನೇ ಬೇರೆ ಅಲ್ಲ. ನೋಡಿ ಇವಾಗ ಕೊಳಲು ಫೈನಲ್ ಲುಕ್ಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡಬಹುದು ಇಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.